ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಸಚಿವರಿಗೆ ಭರ್ಜರಿ ಭೋಜನ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ನೋಡಿ, ಡಿನ್ನರ್ ಪಾರ್ಟಿ ಇದು. ಸರ್ಕಾರ ಒಂದು ವರ್ಷ ಪೂರೈಸಿದೆ. ಮೇ 20ನೇ ತಾರೀಕು ಮೊನ್ನೆ ಒಂದು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಸುರೇಶ್ ಅವರ ನಿವಾಸದಲ್ಲಿ ಭರ್ಜರಿ ಬಾಡೂಟ ಸವಿತಾ ಇದ್ದಾರೆ ಸಚಿವರು. ಸದಾಶಿವನಗರದ ಡಿಕೆ ಸುರೇಶ್ ಅವರ ನಿವಾಸ ಭರ್ಜರಿ ಬಾಡೂಟದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. 50 ಮಂದಿಗೆ ಮಾಂಸಾಹಾರ ನಾನ್ ವೆಜ್ಜು, 20 ಮಂದಿಗೆ ವೆಜ್ಜು. ಭರ್ಜರಿ ಐಟಮ್ಸ್ ಇದ್ದಾವೆ. ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್, ಮಟನ್ ಕೈಮಾ ಗೊಜ್ಜು, ಮುಳುಬಾಗಿಲ್ ದೋಸೆ, ಮಲ್ಲಿಗೆ ಇಡ್ಲಿ, ತರಹೇವಾರಿ ಆಹಾರಗಳು, ವೆರೈಟಿ ಫುಡ್ಡು. ಸಂಸದರ ನಿವಾಸಕ್ಕೆ ಊಟ ತಂದಿದ್ದಾರೆ ಕ್ಯಾಟ್ರಿಂಗ್ ಸಿಬ್ಬಂದಿ. ಭರ್ಜರಿ ಬಾಡೂಟವನ್ನು ಸವಿತಾ ಇದ್ದಾರೆ. ವೆರೈಟಿ ಫುಡ್ ಇದೆ ಅಲ್ಲಿ. ಕಬಾಬ್ ಇದೆ, ಚಿಕನ್ ಕಬಾಬು, ಮಟನ್ ಕೈಮಾ ಗೊಜ್ಜು, ಚಿಕನ್ ಗೀ ರೋಸ್ಟು, ಮುಳುಬಾಗಿಲು ದೋಸೆ, ಮಲ್ಲಿಗೆ ಇಡ್ಲಿ. 50 ಜನಕ್ಕೆ ನಾನ್ ವೆಜ್ಜು, 20 ಮಂದಿಗೆ ವೆಜ್ಜಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭರ್ಜರಿ ಸವಿತಾ ಇದ್ದಾರೆ ಸಚಿವರು. ಯಾಕಂದರೆ ಒಂದು ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಸರ್ಕಾರ ಇದೆ. ಹಾಗಾಗಿನೇ ಖುಷಿಯ ಕ್ಷಣಗಳಿವೆಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಕ್ಯಾಟ್ರಿಂಗ್ ಸಿಬ್ಬಂದಿ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು. ಎಲ್ಲ ಸಚಿವರಿಗೆ ಆಹ್ವಾನ ಇದೆ ಇಲ್ಲಿ. ಅದರಲ್ಲೂ ಎಮ್ ಎಲ್ ಎಗಳು ಕೂಡ ಇನ್ಕ್ಲೂಡಿಂಗ್ ಎಮ್ ಎಲ್ ಎಗಳು ಕೂಡ ಇದರಲ್ಲಿದ್ದಾರೆ. 50 ಜನ ಜೊತೆಗೆ 20 ಜನ, ಓವರಾಲ್ 70 ಜನರಿಗೆ ಬಾಡೂಟದ ವ್ಯವಸ್ಥೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಸುರೇಶ್ ಅವರ ನಿವಾಸದಲ್ಲಿ. ಮತ್ತಷ್ಟು ಮಾಹಿತಿ ಎಲ್ಲೇನು ಸ್ವಾಮಿ ನೀಡ್ತಾರೆ. ಎಲ್ಲೇನು ಸ್ವಾಮಿ, ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ ಸಂಭ್ರಮ, ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಭರ್ಜರಿ ಬಾಡೂಟ, ಯಾರೆಲ್ಲ ಭಾಗವಹಿಸಿದ್ದಾರೆ, ಯಾವ ರೀತಿ ಸಂಭ್ರಮ ಇದೆ ಅಂತ ಈಗ? ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಿಗೆ ಔತಣಕೂಟವನ್ನ ಏರ್ಪಡಿಸಿರುವಂತದ್ದು. ಪ್ರಮುಖವಾಗಿ ಸರ್ಕಾರ ಒಂದು ವರ್ಷ ತುಂಬಿದ ಹಿನ್ನೆಲೆ ಹಾಗೂ ಮುಂಬರುವ ಒಂದಿಷ್ಟು ರಾಜ್ಯ ರಾಜಕೀಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಡಿನ್ನರ್ ಪಾರ್ಟಿಯಲ್ಲಿ ಸಚಿವರುಗಳು ಕೂಡ ಆಗಮಿಸಿರ್ತಾರೆ, ಸಿಎಂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಪ್ರಸಕ್ತ ವಿಚಾರಗಳ ಬಗ್ಗೆ ಹಾಗೂ ಈಗಾಗಲೇ ರಾಜ್ಯದಲ್ಲಿ ಕೆಲ ಬದಲಾವಣೆ ಆಗುತ್ತೆ, ಸರ್ಕಾರ ಮತ್ತು ಹಾಗೂ ಸಚಿವರದ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಡಿನ್ನರ್ ಪಾರ್ಟಿ ಒಂದು ಕಡೆ ಸರ್ಕಾರ ಒಂದು ವರ್ಷ ತುಂಬಿದ ಒಂದು ಖುಷಿ ಆದ್ರೆ, ಒಂದಿಷ್ಟು ಪ್ರಸಕ್ತ ವಿಚಾರಗಳು ಹಾಗೂ ಮುಂದಿನ ರಾಜ್ಯ ರಾಜಕೀಯ ವಿಚಾರಗಳ ಬಗ್ಗೆ ಎಲ್ಲರೂ ಸೇರಿ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಹಾಗಾಗಿ ಇವತ್ತಿನ ಸದಾಶಿವನಗರದಲ್ಲಿರುವಂತಹ ಸಂಸದರಾದ ಡಿ ಕೆ ಸುರೇಶ್ ಅವರ ಒಂದು ನಿವಾಸದಲ್ಲಿ ಈ ಡಿನ್ನರ್ ಪಾರ್ಟಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹಲವು ಸಚಿವರು ಅಂದ್ರೆ ಸಚಿವರಾದಂತಹ ಮುನಿಯಪ್ಪ ಹಾಗೂ ಮಧು ಬಂಗಾರಪ್ಪ, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಸಚಿವರು ಆಗಮಿಸುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಕೆಪಿಸಿಸಿ ಸೇರಿದಂತೆ ಹಲವು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆಗಳು ಕೂಗು ಕೂಡ ಕೇಳಿಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಚಿವರು ಹಾಗೂ ಸಿಎಂ ಡಿಸಿಎಂ ಮುಕ್ತವಾಗಿ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಪ್ರಭು, ಅಂದ್ರೆ ಎಲ್ಲ ಸ್ವಾಮಿ, ಒಂದು ರೀತಿ ಇದು ಡಿನ್ನರ್ ಪಾರ್ಟಿ ನೆಪದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಅಂತ ಹೇಳ್ಬೋದಾ? ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಭರ್ಜರಿ ಬಾಡೂಟವನ್ನು ಸವಿತಾ ಇದ್ದಾರೆ ಸಚಿವರುಗಳು. ವೆರೈಟಿ ಫುಡ್ಗಳನ್ನು ಕೂಡ ಅಲ್ಲಿ ತಯಾರು ಮಾಡಲಾಗಿದೆ. ನಾನ್ ವೆಜ್ ಇದೆ, ವೆಜ್ ಇದೆ. ಸಿಎಂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಆಗಮಿಸ್ತಾರೆ. ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಡಿ ಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿರುವಂಥ ಒಂದು ಡಿನ್ನರ್ ಪಾರ್ಟಿ ಇದು. ಭಾಳ ದಿನಗಳಾಯಿತು ಕಾಂಗ್ರೆಸ್ನ ಸಚಿವರು ಹಾಗೆ ನಾಯಕರು ಒಂದು ಕಡೆ ಸೇರಿರಲಿಲ್ಲ. ಎಲೆಕ್ಷನ್ ಬ್ಯುಸಿ ಇತ್ತು. ಹಾಗಾಗಿನೇ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರೀಶಫಲ್ ಆಗುತ್ತೆ, ಸರ್ಕಾರದ ಬಗ್ಗೆ ಕೆಲವೊಂದಿಷ್ಟು ಏನು ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ, ಅದೆಲ್ಲದರ ಕುರಿತು ಸುದೀರ್ಘವಾಗಿ ಚರ್ಚೆ ಕೂಡ ಆಗ್ಬೋದು.
ಸರ್